ನನ್ನಲ್ಲಿ ಕಪಟದಿಂದ ವಿದ್ಯೆಯನ್ನು ಸಂಪಾದಿಸಿದ ವಂಚಕ ನೀನು. ಅದಕ್ಕಾಗಿ ಯಾವನನ್ನು ನೀನು ಪ್ರಬಲವಾಗಿ ವಿರೋಧಿಸ್ತೀಯೋ ಅವನ ಮುಂಭಾಗದಲ್ಲಿ ನಿನಗೆ ಸರ್ವದಾ ಸೋಲೆ ಅಡಸಲಿ. ಲೋಕೋತ್ತರ ವೀರನಾಗಿ ಹೋದೆಡೆಯಲ್ಲೆಲ್ಲ ವಿಜಯವನ್ನು ಗಳಿಸಿ ಬರುವ ಸಾಮರ್ಥ್ಯವನ್ನು ಹೊಂದಿದಂತಹ ಕರ್ಣ ಅರ್ಜುನನ ಮುಂಭಾಗಕ್ಕೆ ಯಾವಾಗ ಹೋದರೂ ಸೋಲೆ. ಯಾಕೆ? ಪರಶುರಾಮಾಚಾರ್ಯರ ಶಾಪ. ಕಣ್ಣೀರಿಳಿಸಿದೆ, ಅವರ ಕಾಲಿಗೆ ಬಿದ್ದು ಬೇಡಿದೆ. ವಂಚಿಸುವ ಉದ್ದೇಶ ನನ್ನಲ್ಲಿರಲಿಲ್ಲ. ನನ್ನಲ್ಲಿದ್ದಂತಹ ವಿದ್ಯಾಕಾಂಕ್ಷೆ, ವಿದ್ಯೆಯ ಕುರಿತಾದ ಆಗ್ರಹ ನಿಮ್ಮ ಸಾನ್ನಿಧ್ಯದ ತನಕ ನನ್ನನ್ನು ಸೆಳೆದು ತಂದಿತೇ ಹೊರತು ನಿಮ್ಮನ್ನು ವಂಚಿಸಿ ಪಡೆಯುವ ಉದ್ದೇಶಕ್ಕಾಗಿ ಬಂದುದಲ್ಲ. ತೊಡೆಯ ಮೇಲೆ ಶಿರವಿಟ್ಟು ಮಲಗಿದಂತಹ ಗುರುಗಳ ನಿದ್ರಾಭಂಗವಾಗ ಕೂಡದು ಅನ್ನುವುದಕ್ಕಾಗಿ ಕೊರೆಯುತ್ತಿರುವ ವಜ್ರದುಂಬಿಯ ಕೊರೆತವನ್ನಾದರೂ ಸಗಿಸಿ ಔಡುಗಚ್ಚಿ ನಾನು ಕುಳಿತರೆ ನನಗೆ ಬಂದದ್ದು ಗುರುಗಳ ಅನುಗ್ರಹ ಅಲ್ಲ, ಶಾಪ. ಹೇಳಿದೆ, ನೋವನ್ನು ಸಹಿಸಿಕೊಂಡು ಕುಳಿತದ್ದು ಧಾರಣಾ ಸಾಮರ್ಥ್ಯ ಉಂಟು ಅನ್ನುವುದಕ್ಕಲ್ಲ, ಗುರುಗಳ ನಿದ್ರಾಭಂಗವಾಗ ಕೂಡದು. ಗುರುಭಕ್ತಿಗೆ ಸಿಕ್ಕಿದ ಪ್ರತಿಫಲ ಯಾವುದು? ಯಾವುದನ್ನು ನನ್ನ ಬದುಕಿನ ಅಪೂರ್ವವಾದ ಸಿದ್ಧಿ ಎಂದು ಭಾವಿಸಿ ನಾನು ಸಂಪಾದಿಸಿದನು ಅದರಲ್ಲಿ ನಾನು ವಿಜೃಂಭಿಸುವಂತಹ ಅವಕಾಶದಲ್ಲಿ ನನಗದು ಮರವೆಯಾಗಿ ಹೋಗುವಂತಹ ಶಾಪ. ಆದರೂ ಅಶ್ವಹೃದಯ ರಥಕಲ್ಪಗಳನ್ನು ಬಲ್ಲಂತಹ ಚತುರನಾದ ಸಾರಥಿಯ ಸಹಾಯದಿಂದ ಒಂದು ದಿನಕ್ಕೆ ನಾನು ಅಜೇಯನಾಗುತ್ತೇನೆ ಅನ್ನುವಂತಹ ಪರಶುರಾಮಾಚಾರ್ಯರ ಮಾತಿನಲ್ಲಿ ವಿಶ್ವಾಸವಿರಿಸಿ ಭೂಪತಿಯನ್ನು ಸೂತತನಕ್ಕಾಗಿ ಒಪ್ಪಿಸಿ ಕರೆತಂದರೆ ಮಾರ್ಗ ಮಧ್ಯದಲ್ಲೇ ಕೈ ಬಿಟ್ಟವರು ಹೊರಟು ಹೋದರು. ಹಾಗಿದ್ರೆ ಕಲಿತ ವಿದ್ಯೆಯಲ್ಲಿ ಕೊರತೆಯಾಗಿ ಸೋತದ್ದಲ್ಲ, ಜೀವನದಲ್ಲಿ ಮಾಡಿದ ಸಾಧನೆ ಕಡಿಮೆಯಾಗಿ ಸೋಲವನ್ನು ಸಮನಿಸಿದ್ದಲ್ಲ, ಯಾರನ್ನಾದರೂ ವಂಚಿಸಿದ್ದಕ್ಕೆ ನನಗೆ ಶಾಪ ಬಂದದ್ದಲ್ಲ. ಜೀವನವೇ ನನ್ನನ್ನು ವಂಚಿಸಿ ನನಗೆಲ್ಲವೂ ಒದಗಿತು ಪರಿಭವಗಳು. ಶಿವನೇ, ಕೈ ಸೋತನಲ್ಲ ನಾನು. ಯಾವನ ಇಷ್ಟವನ್ನು ಸಂಪಾದಿಸುವುದಕ್ಕಾಗಿ ತನಕ ಕೈ ಜೋಡಿಸಿ ಅವನೊಂದಿಗೆ ಬದುಕಿದನೋ ಅವನ ಗೆಲುವನ್ನು ಒದಗಿಸಿಕೊಡುವುದಕ್ಕಾಗದೇ ಇದ್ದ ಹತಾಶವಾದಂತಹ ಭಾವವೊಂದನ್ನು ಹೊರತುಪಡಿಸಿದರೆ ಇನ್ನೇನೂ ಉಳಿದಿಲ್ಲ ನನಗಿಲ್ಲಿ, ಇನ್ನೇನೂ ಉಳಿದಿಲ್ಲ. ಹಲವರು ಪ್ರಯತ್ನಿಸಿದರು ನನ್ನ ನಾಶಕ್ಕಾಗಿ. ಎನ್ನ ಕುಲವ ಕೃಷ್ಣನು ಎನ್ನ ಕುಲವ ಕೃಷ್ಣನು ಎಚ್ಚರಿಸೀತ ಎನ್ನೊಡೆಯನ ಕೊಂದನು. ಎಚ್ಚರಿಸೀತ ಎನ್ನೊಡೆಯನ ಕೊಂದನು ಕೊಂದನು ಕೊಂದನು. ಇನ್ನೆಂತೂ ಕೌರವನ ಇನ್ನೆಂತೂ ಕೌರವನ ಅಗಲುವೆ ಅಗಲುವೆ. ಆತಗೆನ್ನಂತ ಮಿತ್ರರ್ಯಾರು, ಆತಗೆ ಎನ್ನಂತ ಮಿತ್ರರ್ಯಾರು. ಚೆಲುವನ ಗುಣವ ಬೇಳಿ ತುದಿಗಾಡೆನಯ್ಯೋ ತಲೆಯ ರಣಾಗ್ರದಲ್ಲಿ ಸಲಗಿದಾತನ ಕಾರ್ಯದೇ ಒಪ್ಪಿಸಲೇನ ಒಲಿವ ಅಚ್ಚೋತ ಶೀಘ್ರದಿ. ಶಿವ ಶಿವ ಸಮರದೋಳು ಕೈ ಸೋತೆನಲ್ಲೋ ಭುವನೇಶ ಮಮತೆಯೋಳು. ಶಿವ ಶಿವ ಲೋಕವೇ ನಂಬುವ ದೈವ ನನಗೆ ಮುನಿಯಿತು.
ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ದೈವವಾಗಿ ಕಾಣಬೇಕಾದಂತಹ ತಾಯಿಯಿಂದ ನನಗೆ ಅಪಚಾರ ಆಯಿತು. ಕರ್ಮಸಾಕ್ಷಿಯಾಗಿ ಲೋಕದಲ್ಲಿ ಸಕಲ ಕರ್ಮಗಳಿಗೂ ದೃಕ್ಸಾಕ್ಷಿಯಾಗಿ ಉಳಿಯಬಹುದಾದಂತಹ ತಂದೆ ಭಾಸ್ಕರ ನನ್ನ ಜೀವನಕ್ಕೆ ಯಾವ ಸಾಕ್ಷಿ ಹೇಳಲಿಕ್ಕೂ ಬರಲಿಲ್ಲ. ನನ್ನ ಹುಟ್ಟಿಗೊಂದು ಮೌಲ್ಯ ಇಲ್ಲ ಅಂತಾಯಿತು, ಬದುಕಿಗೊಂದು ಗತಿ ಇಲ್ಲ ಅಂತಾಯಿತು, ಜೀವನದಲ್ಲಿ ಹೊಂದಬೇಕಾದಂತಹ ಸ್ಥಿತಿಯನ್ನು ಹೊಂದುವಲ್ಲಿ ಕಷ್ಟ ಆಯಿತು. ಯಾಕೆ ಹೀಗಾಯಿತು? ಪ್ರತ್ಯಕ್ಷವಾಗಿ ಕಾಣುವ ದೇವರನ್ನು ದೂರಲ, ಹೆತ್ತ ಅಮ್ಮನಾದರೂ ಕೊನೆಗಾಲಕ್ಕೆ ಬಂದು ಮಗನೆಂದು ಹಂಬಲಿಸಿದ್ದರಲ್ಲಿ ವಂಚನೆಯನ್ನು ಹುಡುಕಲ, ಜೀವನ ಪೂರ್ತಿ ಸಖನೆಂದು, ಮಿತ್ರನೆಂದು, ಆತ್ಮೀಯನೆಂದು, ಅಂತರಂಗದವನೆಂದು, ಅಂತಃಪುರದ ತನಕ ಮುಕ್ತವಾದ ಅವಕಾಶ ಕೊಟ್ಟಂತಹ ಸುಯೋಧನ ನನಗೆ ಕಡಿಮೆ ಮಾಡಿದ ಅಂತ ಹಂಬಲಿಸಲ ಇಲ್ಲ. ಒಂದು ಬದಿಯಿಂದ ಕಿತ್ತುಕೊಂಡದ್ದನ್ನು ದೈವ ಮತ್ತೊಂದು ರೂಪದಲ್ಲಿ ಒದಗಿಸಿತು. ಆ ದೈವ ಕೊನೆ ತನಕವೂ ಪ್ರಕಟವಾಗದೇ ಇರುತ್ತಿದ್ದರೆ ಕರ್ಣನ ಜೀವನದ ಗತಿಯೇ ಬೇರಾಗ್ತಾ ಇತ್ತು. ಯಾವುದನ್ನು ನನ್ನ ಜೀವನದ ಕೊನೆಯ ಗಳಿಗೆಯ ತನಕ ಅಡಗಿಸಿಟ್ಟಿತೋ ದೈವ, ಅದು ಹಾಗೆಯೇ ಉಳಿಯುತ್ತಿದ್ದರೆ, ಅದು ಮರವೆಯಲ್ಲೇ ಇರುತ್ತಿದ್ದರೆ ನಾನಿಂದು ಸಾಗುವಂತಹ ವಿಧಾನವೇ ಬೇರೆ ಆಗುತ್ತಿತ್ತು. ಮೊದಲಿಗೆ ಕೊಡದೇ ಇದ್ದಂತಹ ದೈವ ನನಗೆ ಕೊಟ್ಟಿತ್ತು ಮತ್ತೊಂದು ರೂಪದಿಂದ. ಹೆತ್ತ ಅಮ್ಮ ದೂರ ಮಾಡಿದಳು, ಆದರೆ ಸಾಕಿದಮ್ಮ ತನ್ನ ಎದೆಯ ಮಮತೆಯನ್ನೇ ಹಾಲಾಗಿ ಉಣಿಸಿದಳು. ಆಶ್ರಯ ಇಲ್ಲದೆ ಎಲ್ಲರಿಂದಲೂ ತಿರಸ್ಕರಿಸಲ್ಪಟ್ಟಂತಹ ಕಾಲಕ್ಕೆ ಸುಯೋಧನ ನನ್ನ ಸ್ವಾಮಿಯಾಗಿ ಒದಗಿ ಬಂದ. ಕೇವಲ ದಾತಾರ, ನಾನು ಭೃತ್ಯ ಅನ್ನುವಂತಹ ಭಾವದಿಂದ ಅಲ್ಲ, ಅಳಿದು ಹೋದಂತಹ ತನ್ನ ಮಕ್ಕಳ ಮರಣವನ್ನಾದರೂ ಮರೆಯಬಲ್ಲ ಮಹಾನುಭಾವ. ನನ್ನ ಮಗನಾದಂತಹ ವೃಷಸೇನನ ಮರಣಕ್ಕಾಗಿ ಕಣ್ಣೀರಿಳಿಸಿದ. ಲಕ್ಷಣಾದಿಗಳು ಸತ್ತಾಗ ದಿಕ್ಕುಗಡ್ಲಿಲ್ಲ ಅವನ ಸ್ಥಿತಿ. ಆದರೆ ಕೌರವ ಸೇನೆಯೇ ತಲೆ ಕೆಳಗಾಯಿತು. ಕುರುಪತಿ ದುಗುಡ ಮನನಾದ. ಯಾಕೆ? ಮಿತ್ರನ ಮಗ ಅನ್ನುವ ಕಾರಣದಿಂದ. ಇಷ್ಟೊಂದು ಆಪ್ಯಾಯಮಾನತೆಯಿಂದ ಆತ್ಮೀಯವಾಗಿ ನಿಕಟವಾಗಿ ನನ್ನನ್ನು ಬೆಳೆಸಿದಂತಹ ಸ್ವಾಮಿಗಾಗಿ ನನ್ನ ಪ್ರಾಣಾರ್ಪಣವನ್ನೇ ಮಾಡುವುದಕ್ಕೆ ಸಿದ್ಧನಾಗಿ ಹೋರಾಟದ ಕಣದಲ್ಲಿ ನಾನು ಮುಂದಾಗಬೇಕು. ಆದರೆ ಈ ತನಕ ಗುಪಿತವಾಗಿದ್ದಂತಹ ನನ್ನ ಹಿನ್ನೆಲೆ ಎಲ್ಲವನ್ನು ದೈವ ಪ್ರಕಟಿಸಿತು. ಕೃಷ್ಣ ರೂಪದಿಂದ ಬಂದು ನನ್ನ ಜನ್ಮದ ಹಿನ್ನೆಲೆ ಬಂತು. ದೂರ ಮಾಡಿದ ತಾಯಿಯ ಹತ್ತಿರಕ್ಕೆ ಬಂದಳು, ನನ್ನಲ್ಲಿ ವರವನ್ನು ಯಾಚಿಸುವುದಕ್ಕೆ ಮುಂದೆ ನಿಂದಳು. ಇದಾದದ್ದರಿಂದ ಏನಾಯಿತು? ನನ್ನ ಬದುಕಿನಲ್ಲಿ ದೇವರಾಗಿ, ಸ್ವಾಮಿಯಾಗಿ, ತಾಯಿಯಾಗಿ, ತಂದೆಯಾಗಿ ಎಲ್ಲವೂ ಆಗಿ ಬಂದ ಸುಯೋಧನನ ಗೆಲುವಿಗೆ ಮುಳುವಾಗಿ ಪರಿಣಮಿಸಿತು. ಕೊಡ್ಲಿಲ್ಲೋ ಕೇಳಿದರೆ ಕೊಟ್ಟಿದೆ, ಪ್ರಯೋಜನಕ್ಕೆ ಬಂತೋ ಕೇಳಿದರೆ ಬರಲಿಲ್ಲ. ಸಿಗದೇ ಇದ್ದವನಿಗಾದರೂ ದುಃಖ ಇಲ್ಲ ಪ್ರಪಂಚದಲ್ಲಿ, ಸಿಗಲಿಲ್ಲ ಅಂತ ಮಾತ್ರ. ಆದರೆ ಒಂದು ಕೈಯಿಂದ ಕೊಟ್ಟು ಮತ್ತೊಂದು ಕೈಯಿಂದ ಕಸಿದುಕೊಂಡ್ರೆ ಆಗ ಆಗಬಹುದಾದಂತಹ ಆಘಾತ ಎಷ್ಟು ದೊಡ್ಡದು. ನನಗಾಗಿಯೇ ನನ್ನ ಬದುಕಲ್ಲ ಈ ಪ್ರಪಂಚದಲ್ಲಿ, ಅದನ್ನು ಎಂದೋ ಒಪ್ಪಿದವ. ಆದರೂ ಹೆತ್ತಬ್ಬೆಯೇ ಬಂದು ಕೇಳುವ ಕಾಲಕ್ಕೆ ಇಲ್ಲವೆಂದು ಹೇಗೆ ತಲೆ ಅಲ್ಲಾಡಿಸಲಿ? ಬಹುದಿತ್ತು. ಕುಂತಿಯ ಹೊಟ್ಟೆಯಲ್ಲಿ ಮಲಗಿ ಹೊರಗೆ ಬಂದ ಶಿಶು ಅಲ್ಲದೆ ಹೋಗುತ್ತಿದ್ದರೆ ಆಗುತ್ತಿತ್ತು. ಸೂರ್ಯನ ಸುಕುಮಾರ ಅಲ್ಲದೆ ಇರುತ್ತಿದ್ದರೆ, ಹುಟ್ಟಿನ ಹಿನ್ನೆಲೆಯಲ್ಲಿ ಅಷ್ಟು ಘನತೆ ಇರುವಾಗ ಮಗನಾದವನಲ್ಲಿ ಅದಕ್ಕಿಂತ ಭಿನ್ನವಾದ ಸ್ವಭಾವ ಹೇಗೆ ಬರ್ತದೆ? ಆದ್ದರಿಂದಲೇ ಪಕ್ಕನೆ ಆಡಿ ಹೋಯಿತು. ಆದ್ದರಿಂದ ಸುಯೋಧನನಿಗೆ ಸರ್ವ ವಿಧದಿಂದಲೂ ಸೋಲು ಸಮನಿಸಿತು. ಅರ್ಜುನನೊಬ್ಬನನ್ನಾದರೂ ಕೊಂದು ಕಳೆಯೋಣ ಅಂತ ಪ್ರಯತ್ನಿಸಿದರೆ ಅರ್ಜುನನನ್ನು ಸದಾ ಸಂರಕ್ಷಿಸುವುದಕ್ಕೆ ಕಟಿಬದ್ಧವಾದಂತಹ ದೈವ ವಿಕಟಾಟ್ಟಹಾಸವನ್ನು ಬೀರುತ್ತಾ ನನ್ನ ಕಣ್ಣ ಮುಂಭಾಗದಲ್ಲಿ ವಿಜೃಂಭಿಸಿತು. ಅಯ್ಯೋ, ಯಾರಿನ್ನು ಸುಯೋಧನನಿಗೆ ವಿಶ್ವಾಸವಿಟ್ಟ ಭೀಷ್ಮರು ಮಲಗಿದರು, ಧೈರ್ಯ ಕೊಂಡು ಕೊಟ್ಟಂತಹ ದ್ರೋಣರು ಹೋದರು. ಒಂದೇ ವಿಶ್ವಾಸ ಇದ್ದದ್ದು ಸುಯೋಧನನಿಗೆ,
ಅನವರತ ಪಾರ್ಥದ್ವೇಷವನ್ನು ಸಾಧಿಸುತ್ತಿದ್ದಂತಹ ಕರ್ಣನ ಮೂಲಕವಾಗಿ ಆದರೂ ವಿಜಯ ಸಿಗುತ್ತದೆ. ಇಲ್ಲ, ಚೆಲುವನಾದಂತಹ ಸುಯೋಧನನಿಗಾಗಿ ಇನ್ಯಾರಿದ್ದಾರೆ ಅವನ ಗೆಲುವನ್ನು ಸಾಧಿಸಿಕೊಡುವುದಕ್ಕೆ? ಸರ್ವನಾಶವೇ ಆಗಿ ಹೋಯ್ತಲ್ಲ. ಏನು ಮಾಡಲಿ? ಆ ಸಮಯದಲ್ಲಿ ಹರಿಯು ಭೂಸುರ ವೇಷವನ್ನು ತಾಳ್ದೊಡನೆ ಘನ ಸಂತೋಷದಿಂಪೊಗಳುತ್ತ ಕರ್ಣನ ಬಳಿಗೆ ನಡೆತಂದ. ಯೇಸು ಕೀರ್ತಿಯು ನೀನು ಜಗದಲ್ಲಿ ಮಾಸಲಡಿಯದ ತ್ಯಾಗಿ ಎಂಬುದ ಓಸರಿಸಿ ನಾ ಬಂದೆ ಈವುದು ಎನ್ನ ಮನದಿರವ. ಅಯ್ಯ ಕರ್ಣ, ನೀನೇ ಅಲ್ವಾ? ಹೌದು. 60 ಕಳೆದಿದೆ, ಕಣ್ಣೂ ಮಂದಾಗಿದೆ. ನನಗೂ 60 ದಾಟಿ ಎಷ್ಟೋ ಸಮಯ ಆಯಿತು. ನಿನ್ನ ಕಣ್ಣು ಪ್ರಖರವಾಗಿ ಉಂಟಪ್ಪ. ನಾನೊಬ್ಬ ಬ್ರಾಹ್ಮಣ, ದೇಶಾವರಿ ಬ್ರಾಹ್ಮಣ. ಓ, ನಿನ್ನನ್ನೇ ಹುಡುಕಿಕೊಂಡು ಬಂದದ್ದು. ನನ್ನನ್ನು? ಹೌದು. ಏನು ಸ್ವಾಮಿ? ನನ್ನ ಸಂಸಾರ ತಾಪತ್ರಯವನ್ನು ನೀಗಾಡಿಸುವುದಕ್ಕಾಗಿ ಏನನ್ನಾದರೂ ಪಡ್ಕೊಳ್ಬೇಕು ಅಂತ ಒಂದು ಆಸೆ ಹುಟ್ಟಿತು ನನಗೆ. ಈಗ ಬ್ರಾಹ್ಮಣರು ಬಂದರೂ 2 ಸಲ ಯಜ್ಞೋಪವೀತ ನೋಡಬೇಕು ಅಂತ ಬುದ್ಧಿ ಬಂದಿದೆ. ಅಲ್ಲ, ನಾನು ಕಪಟ ಬ್ರಾಹ್ಮಣ ಅಲ್ಲ. ನಾನು ಹೇಳಲೇ ಇಲ್ಲಲ್ಲ. ಯಜ್ಞೋಪವೀತ ನೋಡಿ ನಿರ್ಧರಿಸುವಷ್ಟು ಕಾಪಟ್ಯ ನನ್ನಲ್ಲಿ ಇಲ್ಲ. ಅಯ್ಯ, ಯಾರ್ಯಾರ ಹತ್ರ ಕೇಳಲಿಕ್ಕೆ ಮನಸ್ಸು ಬರುವುದಿಲ್ಲ, ನಿನ್ನಲ್ಲಿಯೇ ಕೇಳುವ ಅಂತ ಖಂಡಿತ. ಏನನ್ನಾದರೂ ದಾನ ಕೊಡಯ್ಯ. ಭೂಸುರ ಕೇಳು, ಸಿಂಹಾಸನದೊಳಿರುವಾಗ ಭೂಸುರ ಕೇಳು, ಸಿಂಹಾಸನದೊಳಿರುವಾಗ ಬಂದು ಕೇಳಿದ ಜನರಿಗೆ ಕಾಸು ಕನಕ ಭೂಮಿ ಗೋವುದಾನಗಳು, ಕಾಸು ಕನಕ ಭೂಮಿ ಗೋವುದಾನಗಳು ಎಸರ ಕೊಡಬಹುದು. ಭೂಸುರ, ಓ ವಸುಸೇನ, ಈ ಧರೆಯಲ್ಲಿ ಪ್ರತ್ಯಕ್ಷವಾಗಿ ಕಾಣುವಂತಹ ದೇವರು ನೀವು ಅಂತ ನಾವು ಗೌರವದಿಂದಲೇ ಕಾಣುವರು. ದಿನವೊಂದಕ್ಕೆ ಬೇಡಿ ಬಂದ ಸಹಸ್ರ ಮಂದಿಗಳಿಗೆ ಬೇಕಾದ್ದನ್ನು ಕೊಟ್ಟ ಅಭ್ಯಾಸ ಇದ್ದ ಕೈಗಳಿವು. ಕೇಳಿಬಲ್ಲೆ. ಸಿಂಹಾಸನದಲ್ಲಿ ನಾವಿರುವಾಗ ಹೌದೌದು, ಬೇಕಾದಂತಹ ಗೋ ಕನಕ ಭೂ ದಾನಾದಿಗಳನ್ನು ಮಾಡಿ ಬ್ರಾಹ್ಮಣ ಸಂತೋಷವನ್ನು ಸಂಪಾದಿಸಿದ ಬ್ರಾಹ್ಮಣ ಆಶೀರ್ವಾದವನ್ನು ಹೊಂದಿದವು. ಆದರೆ ಹೇಳಿ ಕೇಳಿ ಈ ರಣಾಂಗಣ ಹೌದೌದು, ನಿಜವಾಗಿ ನೋಡಿದರೆ ಬ್ರಾಹ್ಮಣರು ಕಾಲಿಡುವಷ್ಟು ಶುಚಿಯಾದ ಜಾಗವೇ ಅಲ್ಲ ಇದು. ಬಹಳ ಕಷ್ಟ ಆಯ್ತು ನನಗೆ ಬರುವುದಕ್ಕೂ ಇದನ್ನು ಕಾಣುವುದಕ್ಕೂ. ಯಾಕಂದ್ರೆ ರಕ್ತದಲ್ಲಿ ಕೆಸರೆದ್ದು ಹೋದಂತಹ ಪ್ರದೇಶ. ಹೌದು, ನಮ್ಮ ರಕ್ತವನ್ನೇ ನಾವು ಚೆಲ್ಲಿ ಕೆಸರು ಮಾಡಿದ್ದೇವೆ. ಅಂತಹ ಪ್ರದೇಶದಲ್ಲಿ ತಾವು ಕಾಲಿರಿಸಿಕೊಂಡು ಬಂದಿದ್ದೀರಿ ಅಂತಾದರೆ ಅಷ್ಟು ಅನಿವಾರ್ಯ ಇದ್ದವರು ಅನ್ನುವುದು ಸ್ಪಷ್ಟವೇ. ಅಲ್ಲದಿದ್ದರೆ ಯಾಕೆ ಬರ್ತೀರಿ? ಅನಿವಾರ್ಯವಲ್ಲದೆ ಹೋದರೆ ಇಂತಹ ಕ್ಷೇತ್ರಕ್ಕೆ ಬ್ರಾಹ್ಮಣರು ಕಾಲಿಡುವುದಿಲ್ಲ. ಆದರೆ ಇಲ್ಲಿ ಬಂದು ಕೇಳಿದರೂ ಕೊಡುವಲ್ಲಿ ನನ್ನಲ್ಲಿ ಏನಿದೆ ಸ್ವಾಮಿ? ಯುದ್ಧ ಭೂಮಿಯಲ್ಲಿ ನನ್ನಲ್ಲಿ ಇರುವುದರಲ್ಲಿ ನಿಮಗೆ ಯಾವುದನ್ನು ಹೊಂದಿದ್ರೂ ಪ್ರಯೋಜನಕ್ಕಾಗುವುದಿಲ್ಲ. ಏನಿಲ್ಲ, ಕೊಡುವ ಮನಸ್ಸು ಇಲ್ವಾ? ಮನಸ್ಸಿದ್ರೂ ಉಪಾಧಿ ಬೇಕು. ಇದ್ದರೆ ದಾರಿ ನಾನು ಹೇಳ್ತೇನೆ. ಕೊಡುವುದಾದರೆ ಕರ್ಣ ಕುಂಡಲ ಎರಡನ್ನು ಕೊಡುದಾರೆ ಎರೆದು ನೀನು ಕೊಡುವುದಾದರೆ ಕರ್ಣ ಕುಂಡಲ ಎರಡನ್ನು ಕೊಡುದಾರೆ ಎರೆದು ನೀನು ನುಡಿದ ಮಾತಿಗೆ ನೀ ಅರಸಲು ಕರ್ಣನು ನುಡಿದ ಮಾತಿಗೆ ನೀ ಅರಸಲು ಕರ್ಣನು ನುಡಿದನು ಮುರಗರನು ದಾನಶೂರ ಕರ್ಣ, ನಿನ್ನ ವೈಯಕ್ತಿಕವಾದ ಬದುಕಿನ ರೀತಿ ನೀತಿಗಳಿಂದ ನೀನು ಗಳಿಸಿದ ಕೀರ್ತಿ ನನ್ನ ಕರ್ಣಗಳಿಗೂ ಬಂದು ಮುಟ್ಟಿಯದು. ವಸುಷೇಣ, ಜನ್ಮಜಾತವಾಗಿ ಬಂದ ಕವಚವನ್ನೇ ಕಿತ್ತುಕೊಟ್ಟವನಂತೆ. ವೈಕರ್ತನ ಅಂತ ಹೆಸರು ಬಂತು.
ಕಷ್ಟದಿಂದ ಸಂಪಾದಿಸಿದ್ದನ್ನು ಕೊಡ್ಬೋದು, ಹುಟ್ಟಿನಿಂದ ಬಂದದ್ದನ್ನು ಕೆತ್ತಿ ಕೊಟ್ಟಾರೆ ಯಾರಾದರೂ? ಹುಟ್ಟಿನಿಂದ ಬಂದದ್ದನ್ನು ಕಳೆಯುವುದಕ್ಕೆಲ್ಲೋ ಇಲ್ಲಿಗೆ ಬರುವುದು ಮತ್ತೆ ಯಾಕೆ? ಅದು ಪಾಪ ಕರ್ಮ. ನೀನು ಅಸುಶೇಣ, ಬಂಗಾರದ ಮನುಷ್ಯ. ಹೌದು, ಬಂಗಾರ ಇಷ್ಟಪಡುವವರಿಗೆ ಅದು ಪುಣ್ಯ, ಇಷ್ಟಪಡದೇ ಇದ್ದವರಿಗೆ ಅದೇ ಪಾಪ. ಹೌದು. ಈಗ ಕೊಡುವ ಮನಸ್ಸು ಉಂಟು ಎಂದಾದರೆ ಇಲ್ಲ ಅಂತ ಹೇಳಬಾರ್ದು. ಯಾವುದು ಮನಸ್ಸುಂಟು ಅಂತಾದ್ರೆ ಇಲ್ಲ ಹೇಳಬಾರ್ದು, ಮನಸ್ಸಿಲ್ಲ ಅಂತ ಹೇಳಬಾರ್ದು ಅಂತಲ್ಲ, ವಸ್ತು ಇಲ್ಲ ಅಂತ. ಕೊಡುವ ಮನಸ್ಸುಂಟೆಂದಾದರೆ ಕೊಡುವುದಕ್ಕೆ ಏನು ಇಲ್ಲ ಅಂತ ಹೇಳಬಾರ್ದು. ಅಲ್ಲ, ಮನಸ್ಸಿದ್ರು ಕೊಡುವುದಕ್ಕೆ ಬೇಕಲ್ಲ. ಉಂಟಲ್ಲ, ಪಾಳ ಪಾಳ ಹೊಳೆಯುತ್ತದೆ ಪುಣ್ಯಾತ್ಮ. ನಿನ್ನ ಕಿವಿಗಳಲ್ಲೆರಡು ಕರ್ಣಕುಂಡಲ, ಕೊಡಬಾರದು ಅದನ್ನು. ಕರ್ಣಕುಂಡಲ? ಹೌದು. ನಿಮ್ಮ ಕಣ್ಣಿಗಳಿಗೆ ಅದು ಗೋಚರಿಸುತ್ತೆ ಅಲ್ವ? ಹಾ, ಆಗಲಿ. ಬ್ರಾಹ್ಮಣರ ಕಣ್ಣು ಬಿದ್ದದ್ದು ಮತ್ತೆ ನಮಗೆ ಎಂಥದ್ದಕ್ಕೆ ಅಲ್ವಾ? ಅದೇನು ಮೈಲಿಗೆ ಆಗ್ತದೆ ಅದಕ್ಕೆ? ಅಲ್ಲ, ಆಗಲ್ಲ. ನೀವು ಹಕ್ಕಿನಿಂದ ಹೊಂದಬಲ್ಲಂಥ ಅರ್ಹತೆಯನ್ನು ಗಳಿಸಿದವರು. ಆದ್ದರಿಂದಲೇ ಒಬ್ಬಾತನಲ್ಲಿ ಇದ್ದದ್ದು ಇಂಥದ್ದು ತನಗೆ ಬೇಕು ಅನ್ನುವಂಥ ಅಪೇಕ್ಷೆಯನ್ನು ಮುಂದಿರಿಸಿದರೆ ಅದನ್ನು ಮತ್ತೆ ನಮ್ಮದು ಅಂತ ಹೇಳಿಕೊಳ್ಳುವುದಕ್ಕೆ ನಮಗೆ ಹಕ್ಕಿಲ್ಲ. ಆತ್ಮಾರ್ಥವಾಗಿ ಕೊಡಬೇಕು, ಕೊಡುವ ಹಾಗೆ ಕೊಡಬೇಕು. ಅಲ್ಲದೇ ಇದ್ದರೆ ಇಲ್ಲಿ ಸತ್ತು ಬಿದ್ದ ರಾಜರ ಮಕುಟವನ್ನು, ಕೇಯೂರ ಹಾರಾದಿಗಳನ್ನು ಕೊಂಡು ಹೋದರೆ ನನ್ನ ಮಕ್ಕಳು ಮರಿ ಮಕ್ಕಳ ಕಾಲಕ್ಕೆ ಸಾಕು. ಕೊಂಡೋದೇನು ನಾನು? ನೀನೇ ಕೊಡಬೇಕು ಅಂತ ಆಸೆ. ಅಲ್ಲ, ಇಲ್ಲದೇ ಇದ್ದದ್ದನ್ನಲ್ಲೂ ಅಪೇಕ್ಷಿಸುವುದು. ಹೌದು. ಬಹುಶಃ ಇದೆಲ್ಲ ಬೇಕಾದ್ದಲ್ಲ ಅಂತ ತಾವು ಭಾವಿಸಿದ್ದೀರಿ. ಬ್ರಾಹ್ಮಣರಿಗೆ ಕಿರೀಟ ಎಂಥದ್ದಕ್ಕೆ, ಕೇಯೂರ ಎಂಥದ್ದಕ್ಕೆ ಅಲ್ಲ, ಕುಂಡಲ ಆದರೆ ಇರಲಿ ಅಂತ. ಆಗಲಿ, ಒಳ್ಳೆಯದು. ಆದರೆ ಒಂದುಂಟು, ರಕ್ತಸ್ಪರ್ಶ ಆಗದೆ ಇದನ್ನು ಕೊಡ್ಲಿಕ್ಕಾಗೋದಿಲ್ಲ. ಹಾಗಂದ್ರೆ ಎಂಥದ್ದು? ಕಿವಿಯಿಂದ ತೆಗಿಲಿಕ್ಕೆ ಬರುವುದಿಲ್ಲ. ಅದನ್ನು ತೆಗಿಲಿಕ್ಕೆ ಬರಬೇಕು ಅಂತ ನಾನು ಹಾಕಿದ್ದೆ ಆಗಿರಬೇಕು. ಕೊಯ್ದು ತೆಗಿಬೇಕಷ್ಟೆ, ಕೊರೆದು ತೆಗಿ, ಕಿವಿಯನ್ನೇ ಕತ್ತರಿಸಬೇಕಷ್ಟೇ, ಕುಂಡಲ ಇರುವಷ್ಟು ಜಾಗವನ್ನು. ಯಾಕೆ? ಅದು ಜನ್ಮದಿಂದಲೇ ಬಂದದ್ದು, ನಾನು ಹುಟ್ಟುವಾಗಲೇ ಇದ್ದದ್ದು. ಆಮೇಲೆ ನನ್ನ ಅಪ್ಪ ಅಮ್ಮ ಕರ್ಣವೇದನದ ಮುಹೂರ್ತ ದಿವಸ ಹಾಕಿದ್ದಲ್ಲ, ಅಲ್ಲ, ಹುಟ್ಟುವಾಗಲೇ ಉಂಟು. ಅಲ್ಲ, ರಣಭೂಮಿಯಲ್ಲಿ ಬಂದ ಬ್ರಾಹ್ಮಣರು ನಿಮಗೆ ರಕ್ತ ಸ್ವಲ್ಪ ಮುಟ್ಟಿದ್ರು ಆಗ್ತದೆ, ಕಾಣುತ್ತದೆ ಅಲ್ವಾ? ಮುಟ್ಟಿಯೂ ಆಯ್ತು, ಮೆಟ್ಟಿಯೂ ಆಯ್ತು ಅಲ್ವಾ? ಹಾಗಿದ್ರೆ ಕಿವಿಯನ್ನೇ ಕತ್ತರಿಸಿ ಕುಂಡಲವನ್ನು ಕೊಡ್ತದೆ. ರಕ್ತ ಮುಟ್ಟಿ ಆಯ್ತು ಅಂತ ಒಂದು ಹೇಳಿದಿ, ಇನ್ನೀಗ ನೀನು ಕೊಟ್ಟದನ್ನು ತಗೊಂಡೋಗಿ ನನ್ನ ಜಾತಿಯ ಮರ್ಯಾದೆಯು ಕಳೆಯುವ ಆಲೋಚನೆ ನಿನಗೆ? ನಾನು ಭಿಕ್ಷೆ ಕೇಳಲಿಕ್ಕೆ ಆಗುದಿಲ್ಲ ಅಂತಾರೆ. ನೀವು ಕತ್ತರಿಸುವುದಕ್ಕಿಂತ ಮೊದಲೇ ಹೇಳುವ, ಕಿವಿ ಆದರೂ ಉಳಿತಿ. ಕತ್ತರಿಸಲಿಕ್ಕೆ ಬರ್ತಾನೆ, ಮತ್ತೆ ಜೋಡಿಸಲಿಕ್ಕೆ ಬರುವುದಿಲ್ಲ. ಈಗ ಕಿವಿಯೂ ಹೋಯ್ತು, ದಾನ ಫಲಪ್ರದವೂ ಆಗಲಿಲ್ಲ. ಹಾಗಲ್ಲ ಹೇಳಿದ್ದೇನೆ. ದಾನ ಕೊಡುವ ಕ್ರಮ ಹೇಗಯ್ಯ? ಕೋಟಿಗಟ್ಟಲೆ ದಾನ ಮಾಡಿದವ ನೀನು, ಗೊತ್ತಿಲ್ಲ ನಿನಗೆ? ಅಲ್ಲ, ದಾನ ಕೊಡುವ ಕ್ರಮ ಹೇಗೆ ಅಂದರೆ ಕೇಳಿದ್ದನ್ನು ಕೊಟ್ಟಿದ್ದೇನೆ. ಈಗ ಮತ್ತೆ ಧಾರಾದತ್ತವಾಗಿ ಕೊಡಬೇಕು. ಅಲ್ಲ, ಅದು ಸರಿ. ಧಾರೆ ಎರೆಯದೇ ಇದ್ದರೆ ಕೊಟ್ಟಂತಹ ವಸ್ತುವಿನಲ್ಲಿ ಕೊಟ್ಟವನ ಸ್ವಾಮಿತ್ವ ನಷ್ಟ ಆಗುವುದಿಲ್ಲ. ಸ್ವಾಮಿತ್ವ ಹೋಗಬೇಕು ಅಂತಾದರೆ ದಾರಿ ಹೊಯ್ಬೇಕು. ನಾನು ನೀವು ಪ್ರಾಯ ಹೋಗಿಗೆ ಎಂಥದಕ್ಕೆ ಹಂಗಿಗೆ ಬೀಳುವುದು ನಿಮ್ಮ? ಅಲ್ಲ, ಅದು ಹೌದು. ಹಂಗಿಗೆ ಬಿದ್ದರೆ ಪ್ರಾಯ ಹೋದವರಿಗೆ ಅಂತಲ್ಲ, ಪ್ರಾಯ ಇದ್ದವರಿಗೂ ಕಷ್ಟವೇ. ಅದರಿಂದ ಹಂಗಿಗೆ ಬೀಳದಾಗಿರುವುದೇ ಮೊದಲು ಹಂಗು ಕಳ್ಕೊಳ್ಬೇಕಾ ಬೇಡ? ಆದರೆ ಒಂದುಂಟು, ಈಗ ದಾರೆ ಎರಿಬೇಕು ಅಂತಾದರೆ ನೀರು ಬೇಡುವ? ನೀರು ಬೇಕು. ನೀರೇ ಇಲ್ಲದಿದ್ದರೆ ದಾರೆ ಹೊಯ್ಯುವುದಿಲ್ಲ. ದಾನಕ್ಕೆ ವಾರಿ ಬೇಕೇ? ದಾನವಾರಿ ಅಂದರೆ ಅಲ್ಲ, ದವ್ವ ಒಟ್ಟಿಗೆ ಹೇಳಲಿಕ್ಕಿಲ್ಲ ಅದನ್ನು. ದಾನಕ್ಕೆ ವಾರಿಯೇ ಪ್ರಧಾನ. ಹೌದೌದು. ನಿಜವಾಗಿ ಸತಿಯೇ ದಾರೆ ಎರಿಬೇಕು ಅಂತ ಉಂಟು. ಆದರೆ ನಮ್ಮಲ್ಲಿ ಒಂದು ಬ್ರಾಹ್ಮಣರಲ್ಲಿ ಒಂದು ಆಪದ್ಧರ್ಮ ಅಂತ ಉಂಟು. ಅದು ಯಾವ ಶಾಸ್ತ್ರಕ್ಕಾದ್ರೂ ಒಂದು ಅನುಕೂಲ ಶಾಸ್ತ್ರ ಅಂತ ಉಂಟು. ಹೌದಪ್ಪ, ಅದು ಎಡಗೈಯಲ್ಲಿ ದಾರೆ ಎಳೆದರೆ ಆಯ್ತು. ಹಾಗೆ ಅದನ್ನು ಒಪ್ಪಿಸಿಕೊಳ್ಳಿಕ್ಕೆ ಆಗ್ತದೆ. ದಾನ ಇಲ್ಲದೆ ಆಗುವುದಿಲ್ಲ, ದಾರೆ ಇಲ್ಲದೆ ದಾನ ಆಗುವುದಿಲ್ಲ. ಅಲ್ಲ, ಈಗ ನೀರು ಬೇಕಲ್ಲ, ಜಲ ಸೌಲಭ್ಯ ಇಲ್ವಾ? ಸುಳ್ಳು ಹೇಳಬೇಡ ಅಂತ. ಅಯ್ಯೋ, ಈ ಕುರುಕ್ಷೇತ್ರದಲ್ಲಿ ಎಲ್ಲಿ ಸ್ವಾಮಿ ನೀರು ಇಲ್ಲಿ? ಈಗ ಕಾಣ್ತದೆ, ನೀರಿಗಿಂತ ಮಿಗಿಲು ಆದದ್ದು. ಯಾವುದು? ನಿನ್ನ ವಕ್ಷಸ್ಥಲದಲ್ಲಿ ಶೋಭಿಸುತ್ತಾ ಉಂಟಲ್ಲ ಅಮೃತ ಭಾಂಡ, ಅದರಿಂದ ಒಂದು ಹನಿ ಕೊಡ್ಲಿಕ್ಕೆ. ಅರ್ಜುನನ ಬಾಣಾಘಾತ ಮೂಲಕವಾಗಿ ಹರಿದಂತಹ ನನ್ನ ಕವಚದಿಂದ ಒಳಗೆ ನಿಮ್ಮ ದೃಷ್ಟಿ ಹೋಯ್ತಲ್ವಾ? ನಿನ್ನ ಎದೆಯಲ್ಲಿ ಅಮೃತ ಉಂಟು, ನಿನ್ನ ಕವಚ ಕಳೆದದ್ದು ನನಗೆ ಅರ್ಥ ಆಗಿದೆ. ಓಹೋ, ಯಾರೀ ಜನ? ಮಾತೆ ಬಲ್ಲಳು ಬಾರಳಿ ತೆರಾ ತಾತ ಬಲ್ಲನು ಕೇಳ ನೀದ
ತಾತ ಬಲ್ಲನು ಕೇಳ ಇದ ಶ್ರೀನಾಥ ಬಲ್ಲನು ಬಂದ ನೀತನೆನುತ ಯೋಚಿಸಿದ ಮಾತೆ ಬಲ್ಲಳು ಬಾರಳಿ ತೆರ ತಾತ ಬಲ್ಲನು ಕೇಳನಿದ ಶ್ರೀನಾಥ ಬಲ್ಲನು ಬಂದ ಈತನೆನುತ ಯೋಚಿಸಿದ ಮನದಿ ತಾನ ಸುನಕನ ಕರ್ಣ ಮನದಿ ತಾನ ಸುನಕನ ಕರ್ಣ ಆ ಆ ಆ ಅಮೃತಾಂಶು ಕುಲೋತ್ಪನ್ನರು ಮಾಡುತ್ತಿರುವಂತಹ ಸಂಗ್ರಾಮ. ಆ ಕುಲದ ಉತ್ತರದಾಯಿತ್ವವನ್ನು ಸ್ಥಾಪಿಸುವುದಕ್ಕಾಗಿ ಸಾಗುತ್ತಿರುವಂತಹ ಸಂಗ್ರಾಮ. ಕುಲ, ನೆಲೆ, ಬೆಲೆ, ಗೌರವ, ಜಾತಿ ಯಾವುದೂ ಇಲ್ಲದೆ ಇದ್ದಂತಹ ಒಬ್ಬಾತ ಕರ್ಣ, ಅದರಲ್ಲಿ ಒಬ್ಬ ಯೋಧ. ಗೊತ್ತಿಲ್ವೋ ಕೇಳಿದರೆ ಗೊತ್ತಿದೆ, ಗೊತ್ತಿದೆಯೋ ಕೇಳಿದರೆ ಗೊತ್ತಿಲ್ಲ. ಪ್ರಪಂಚಕ್ಕೆ ಸತ್ಯ ತಿಳಿದಿಲ್ಲ. ಸತ್ಯ ತಿಳಿದವರು ಪ್ರಪಂಚಕ್ಕೆ ಹೇಳುವ ಸ್ಥಿತಿಯಲ್ಲಿಲ್ಲ, ಅದನ್ನು ದಾಟಿಯಾಗಿದೆ. ಏನು ವಿಪರೀತ! ಹೇಳಬೇಕು ಯಾವನು ಪ್ರಪಂಚಕ್ಕೆ? ಹೆತ್ತ ತಾಯಿ ಹೇಳಬೇಕು ತನ್ನ ಮಗ ನೀವ ಅಂತ. ಮಾತೆ ಬಲ್ಲಳು, ಆದರೆ ಹೇಳುವುದಕ್ಕೆ ಬರಲಿಲ್ಲ. ತಾತನರಿವನು, ಕರ್ಮಸಾಕ್ಷಿ, ಎಲ್ಲವನ್ನವ ನೋಡ್ತಾನೆ. ಆದರೆ ನಮ್ಮ ಅಂತರಂಗದ ಮೊರೆಯನ್ನು ಕೇಳನಿದ. ನಮ್ಮ ಒಳಗೇನುಂಟು ಅನ್ನುವುದನ್ನು ಅವ ಕೇಳುವುದಿಲ್ಲ. ಪ್ರಪಂಚದಲ್ಲಿ ಬಾಕಿದ್ದವರಿಗೆ ನನ್ನ ಕಿವಿಯಲ್ಲಿರುವಂತಹ ಕುಂಡಲ ಕಾಣುವುದಿಲ್ಲ. ಹೆತ್ತಮ್ಮನಿಗೆ, ಜನ್ಮ ಕೊಟ್ಟ ಅಪ್ಪನಿಗೆ, ಧರಿಸಿದ ನನಗೆ, 3 ಮಂದಿಗಳನ್ನು ಬಿಟ್ಟರೆ ಮತ್ತೊಬ್ಬರಿಲ್ಲ ಕಾಣುವುದಕ್ಕಿದನು. ಅದೃಶ್ಯವಾದದ್ದು, ಜನ್ಮಜಾತವಾಗಿ ಬಂದದ್ದು, ಅಮೃತದಿಂದಲೇ ಸಿದ್ಧವಾದದ್ದು. ಮತ್ತೆ ಬಲ್ಲವ ಅಂತ ಆದರೆ ಒಬ್ಬನೇ, ಅಮೃತ ತುಲ್ಯನು, ಶ್ರೀನಾಥ. ಯಾಕೆಂದರೆ ನಮ್ಮ ಪ್ರಪಂಚ ನಿಯಾಮಕ, ಅವನಿಗೆಲ್ಲವೂ ತಿಳಿದಿದೆ. ಹೆತ್ತ ತಾಯಿ ಇನ್ನು ಬರುವುದಕ್ಕಿಲ್ಲ, ಮೊನ್ನೆಯೇ ಕೊನೆಯ ಸಂದರ್ಶನ ಅಂತ ಹೇಳಿ ಹೋಗಿದ್ದಾಳೆ. ಬದುಕಿನಲ್ಲಿ ಒಂದೇ ಸಲ ಅಮ್ಮನ ಮುಖದರ್ಶನ, ಮುಖಾಮುಖಿಯಾಗಿ. ಮಗ ಅಂತ ಆ ಬಾಯಿಯಿಂದ ಕರೆದಾಗಿದೆ, ಇನ್ನು ಮುಂದಕ್ಕಿದಿಲ್ಲ ಹೇಳಿದ್ದಾಳೆ. ತೊಟ್ಟಂಬ ತೊಡದಿರು. ಒಮ್ಮೆ ಏನು ಪ್ರಯೋಗ ಆಗಿದೆಯೋ ಈ ಪ್ರಪಂಚದಲ್ಲಿ, ಜೀವನ ಯುದ್ಧದಲ್ಲಿ, ಮತ್ತೊಂದು ಹೊಸ ಪ್ರಯೋಗಕ್ಕೆ ಸಿದ್ಧನಾಗಬೇಡ ಮಗ. ಆಶಯ ನನಗೆ ಅರ್ಥ ಆಗಿದೆ. ಸೂತನ ಮಗನೆಂದೇ ನಾನು ವಿನಿಯೋಗ ಆಗಿದೆ ಪ್ರಪಂಚದಲ್ಲಿ. ಮತ್ತೊಮ್ಮೆ ಮರಳಿ ತೊಡುವ ಯತ್ನ ಮಾಡಬೇಡ. ಹೆತ್ತ ತಾಯಿಯ ಅಭಿಲಾಷೆಯನ್ನು ಪೂರೈಸದೆ ಹೋದರೆ ನಾನೆಂತ ಮಗ? ಒಪ್ಪಿ ಸ್ವೀಕರಿಸಿದೆ. ದಿನನಿತ್ಯವೂ ನನ್ನ ಕಣ್ಣೀರನ್ನು, ಅಂತರಂಗದ ದುಃಖವನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ರೂ ನಮ್ಮ ಅಪ್ಪಯ್ಯ ನಮ್ಮ ಅಂತರಂಗದ ಮೊರೆಯನ್ನು ಕೇಳುವುದಕ್ಕಾಗಿ ಬರಲಿಲ್ಲ. ಯಾಕೆ?
ಆಕಾಶದಲ್ಲಿ ಸಂಚರಿಸುವಂತಹ ಆ ದೇವತೆಗಳು ಅವರ ಅನುಗ್ರಹದಿಂದ ಹುಟ್ಟಿದಂತಹ ಸಂತಾನವನ್ನು ಆಮೇಲೆ ತಮ್ಮ ಸಂತಾನ ಅಂತ ಕಾಣುವಂತಹ ಸಂಪ್ರದಾಯವೇ ಇಲ್ಲ. ಅಲ್ಲಿಗೆ ಮುಗಿಯುತ್ತದೆ. ವಿಶೇಷವಾದಂತಹ ಸಂದರ್ಭಗಳಲ್ಲಿ ಮಾತ್ರ ಒಪ್ಪಿಕೊಳ್ತಾರೆ, ಅಲ್ಲದಿದ್ರೆ ಇಲ್ಲ. ಹಾಗಿದ್ರೆ ಅಮ್ಮನಿಗಾಗಿ ನಾನು ಮಾಡಿದಂತಹ ತ್ಯಾಗ ಹೇಳಿದರೆ ದೊಡ್ಡ ಮಾತಾದೀತು. ಅಮ್ಮನ ಮಗನಾಗಿ ಆ ಮಾತು ನಡೆಸಿಕೊಡುವುದಕ್ಕೆ ಹೊರಟದ್ದಕ್ಕೆ ಶ್ರೀನಾಥ ನನಗೆ ಕೊಟ್ಟಂತಹ ಮೌಲ್ಯ ಇದು. ಸಂಕಲ್ಪದಿಂದಲೇ ಎಲ್ಲವನ್ನು ಮಾಡಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದವನಾದರೂ ನನ್ನ ಮುಂಭಾಗದಲ್ಲಿ ಅರ್ಜುನನನ್ನು ಉಳಿಸಿಕೊಳ್ಳುವ ಉದ್ದೇಶಕ್ಕಾಗಿ ದೇಹಿ ಅಂತ ಯಾಚಿಸುವಂತಹ ಸ್ಥಿತಿಗಾಗಿ ಬಂದ. ನನ್ನ ಹೃದಯದ ಒಳಗಿದ್ದದ್ದನ್ನು ಕಂಡನಲ್ಲ ಸ್ವಾಮಿ. ಅಮೃತದ ಕಲಶ ಬಿಡಿ, ಅದೊಂದು ಹೇಳಿಕೆ. ಹಾಗಿದ್ರೆ ಏನು? ನನ್ನ ಅಂತರಂಗದಲ್ಲಿ ಸೂತನ ಮಗನಾಗಿ ಪಾಂಡವರ ಉತ್ಕರ್ಷವನ್ನು ಕಂಡು ಕರುಬುವ ಕರ್ಣ, ಇನ್ನೊಬ್ಬರ ಉಚ್ಚರಾಯ ಸ್ಥಿತಿಗಾಗಿ ಮತ್ಸರಿಸುವ ಕರ್ಣ, ಇನ್ನೊಬ್ಬರ ಹೊಗಳಿಕೆಯನ್ನು ಕೇಳಿ ಸಹಿಸದೇ ಇದ್ದ ಕರ್ಣ, ಹೀಗಾಡಿದಂತಹ ಮಂದಿಗಳೆಲ್ಲರ ಕರ್ಣಗಳಿಗೆ ತುಂಬಿದೆ ಈಗ ಕರ್ಣ ಏನು ಅಂತ. ಕರ್ಣನ ಅಂತರಂಗದಲ್ಲಿರುವುದು ಯಥಾರ್ಥವಾದರೆ ಏನು? ದೇವನನ್ನೇ ತನ್ನ ಬಳಿಗೆ ತರಿಸಿಕೊಳ್ಳಬಹುದಾದಂತಹ ಶುದ್ಧಾಂತಃಕರಣ. ಹೊರಗಿನ ಆವರಣದಿಂದಲ್ಲ ನೋಡಬೇಕಾದದ್ದು. ಅಂತಹ ಶುದ್ಧಾಂತಃಕರಣ ಉಂಟು, ಅಮೃತ ತುಲ್ಯವಾದದ್ದು. ಅದಕ್ಕೆ ಯಾವ ಕಾಲಕ್ಕೂ ನಾಶ ಇಲ್ಲ. ಆದ್ದರಿಂದ ಅದನ್ನು ಗುರುತಿಸುವುದಕ್ಕಾಗಿ, ಪ್ರಪಂಚಕ್ಕೆ ಕಾಣಿಸುವುದಕ್ಕಾಗಿ ಸ್ವಾಮಿ ನನ್ನ ಬಳಿಗೆ ಬಂದ ಅಂದ ಮೇಲೆ ಇನ್ನು ಈ ದೇಹದ ಮೇಲಿನ ಮೋಹ ಎಂಥದ್ದು? ಸಾಯಕದ ಮೊನೆಯಿಂದ ಎದೆಯನ್ನು ಗೀರಿ ಹೊರಬಂದ ಅಮೃತದಿಂದಲೇ ಧಾರೆಯನ್ನು ಹೊಯ್ದಿದ್ದೇನೆ ಸ್ವಾಮಿ. ಓ, ನೀನು ಹೇಳಿದ ಅಮೃತ ಇದೇ ತಾನೆ? ಇದೇ ಅಮೃತ, ಇದೇ ಅಮೃತ. ಅಮೃತತ್ವ ನನಗೆ ಸಿದ್ಧಿಯಾಗ ಎರೆದು ದಾರೆಯ ನಿತ್ತು ಕುಂಡಲವೆರಡ ನಚ್ಚಿಸಿಕೊಟ್ಟು ಭಕ್ತಿಯೊಳಿರದೆ ಕರಗಳ ಮುಗಿದು ಮುಕ್ತಿಯ ನೀಯಬೇಕೆಂದ ಸ್ವಾಮಿ. ಕೇಳು ಮುರರಿಪು ಕಮಲಲೋಚನ ಕೇಳು ಮುರರಿಪು ಕಮಲಲೋಚನ ಸುಡುತ್ತಿದೆ ತಾಪ ಹೆಚ್ಚಿದೆ, ಒಡಲು ಸುಡುತ್ತಿದೆ ತಾಪ ಹೆಚ್ಚಿದೆ. ಕಡಲ ಶಯನನೇ ಕಾಯೋ ಕರುಣದೆ, ಕಡಲ ಶಯನನೇ ಕಾಯೋ ವತ್ಸಲ ಮುಕ್ತಿದಾಯಕ, ಭಕ್ತ ವತ್ಸಲ ಮುಕ್ತಿದಾಯಕ, ಶಕ್ತಿ ರೂಪನೇ ಶೇಷ ಶಯನನೇ, ಶಕ್ತಿ ರೂಪನೇ ಶೇಷ ಶಯನನೇ, ಮುರರಿಬೋ ಮುರರಿಬೋ ಮುರರಿಬೋ. ಕೇಳು ಮುರರಿಬೋ ಕಮಲ ಲೋಚನ, ತಾಳಲಾರೆನು ಸರಳಿ ನುರಿಯನು ಮುರರಿಬೋ. ಸ್ವಾಮಿ ಸ್ವಾಮಿ, ಓ, ಬ್ರಾಹ್ಮಣ ರೂಪದಿಂದ ನನ್ನ ಕಣ್ಣ ಮುಂಭಾಗದಲ್ಲಿ ಬಂದು ಕುಂಡಲವನ್ನು ಯಾಚಿಸಿದಂತಹ ನಿಮಗೆ ಕರಗಳೆರಡನ್ನು ಜೋಡಿಸಿ ಅದನ್ನು ದಾರಾದತ್ತವಾಗಿ ಒದಗಿಸಿದರೆ ಬಂದ ಬ್ರಾಹ್ಮಣ ರೂಪ ನನ್ನ ಕಣ್ಣಿಂದ ಮರೆಯಾಗಿದೆ.
ವಿಪ್ರ ಸ್ವರೂಪ ಗೋಚರಿಸಿದೆ. ಏಕಂ ಸತ್ವಿಪ್ರ ಬಹುಧಾ ವದಂತಿ. ವೇದಾಂತದ ಪರಮ ಸಂದೇಶ ಅದೇ ಅಲ್ವೇ? ಒಂದೇ ಒಂದು ದಿವ್ಯವಾದಂತಹ ಪ್ರಭೆಯುಳ್ಳದ್ದು ಪ್ರಪಂಚದಲ್ಲಿ ಅನೇಕ ವಿಧವಾಗಿ ಅನೇಕ ಹೆಸರಿನಿಂದ ಗುರುತಿಸಲ್ಪಡುತ್ತದೆ. ಅಂತಹ ಏಕವಾದ ಸತ್ತು ಸ್ವರೂಪವಾದಂತಹ ಸ್ವಾಮಿಯೇ ನನ್ನ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದಾಗ ನನ್ನ ಬದುಕಿನ ದುರಿತಗಳೆಲ್ಲವೂ ನನ್ನ ಮತಿಯಲ್ಲಿ ಮತ್ತೊಮ್ಮೆ ಜಾಗೃತವಾಗಿ ಹೋಯಿತು. ಮುರಾದಿ ಪಾಶಗಳನ್ನು ಕತ್ತರಿಸಿ ಭವಿಗಳನ್ನು ಉದ್ಧರಿಸುವಂತಹ ಉದ್ದೇಶವನ್ನು ನೀನು ಹೊಂದಿದವನಾದ್ದರಿಂದಲೇ ನಿನ್ನನ್ನು ಮುಕುಂದ ಅಂತ ಗುರುತಿಸಿದರು. ಮುರರಿಪು ಕಮಲಲೋಚನ, ಸಹಸ್ರ ದಳಗಳನ್ನು ಹೊಂದಿದ್ದು ಕಮಲ. ಎಣಿಕೆ ಮಾಡಿದರೆ 999ರಿಂದ ಮೇಲೆ ಒಂದು ಉಂಟು ಅನ್ನುವುದಕ್ಕಾಗಿ ಹೇಳಿದ್ದಲ್ಲವಲ್ಲ. ಅಸಂಖ್ಯವಾದದ್ದು, ಅಗಣಿಕವಾದದ್ದು ಅಂತ ಅರ್ಥ. ಸಹಸ್ರಾಕ್ಷ ನೀನು, ಕಮಲಲೋಚನ ನೀನು. ಅಸಂಖ್ಯವಾದ ಕಣ್ಣುಗಳನ್ನು ಹೊಂದಿ ಈ ಪ್ರಪಂಚದಲ್ಲಿ ಭಕ್ತರ ಕುರಿತಾಗಿ ಸದಾಕಾಲ ಕರುಣಾಪೂರ್ಣವಾದಂತಹ ದೃಷ್ಟಿಯನ್ನು ಹರಿಯಗೊಡುವಂತಹ ಮಹಾನುಭಾವ. ಭಕ್ತರು ಅಂದರೆ ಏನು? ಹಣೆಯ ಮೇಲೆ 3 ನಾಮ ಹಾಕಿ ಕೊರಳಲ್ಲಿ ತುಳಸಿ ಮಾಲೆಯನ್ನು ಧರಿಸಿದವರು ಅನ್ನುವಂತಹ ಒಂದೇ ಅರ್ಥ ಅಲ್ಲವಲ್ಲ. ಅಂತರಂಗ ಶುದ್ಧವಾಗಿ ನಿನ್ನ ಕುರಿತಾಗಿ ಅನನ್ಯವಾಗಿ ಯಾರು ಆರಾಧಿಸುವರು ಅವರೆಲ್ಲ ನಿನಗೆ ಭಕ್ತರೇ. ಭಜಿಸುವಂತಹ ಭಾವ ಜಾಗೃತವಾಗಿರಬೇಕಷ್ಟೆ. ಭಜಿಸುವ ವಿಧಾನ ಭಿನ್ನ ಭಿನ್ನವಾದ ಸ್ವರೂಪದಿಂದಿರಬಹುದು. ಕೈಗೊಂಡಂತಹ ಕರ್ತವ್ಯವನ್ನೇ ಆರಾಧನೆ ಅನ್ನುವಂತಹ ಭಾವದಿಂದ ಯಾವಾತನು ಕೈಗೊಂಡು ಪರಿಪೂರ್ಣವಾದ ಮನಸ್ಸಿನಿಂದ ಬದುಕುತ್ತಾನೆಯೋ ಅಂತಹ ಭಕ್ತ ಜನರನ್ನು ಉದ್ಧರಿಸುವ ಉದ್ದೇಶಕ್ಕಾಗಿ ನೀನು ಸದಾ ಸಿದ್ಧನಾದವನಂತೆ ಸ್ವಾಮಿ. ಹಿಂದಿನದೆಲ್ಲ ನೆನಪಾಗುತ್ತದೆ. ಸಾವಿರಾರು ಕವಚಗಳನ್ನು ಅಭೇದ್ಯವಾಗಿ ಹೊಂದಿ ನಾನು ಅಭೇದ್ಯನಿದ್ದೇನೆ, ನಾನು ಅಸಾಧ್ಯನಿದ್ದೇನೆ ಅನ್ನುವಂಥ ಅಹಂಕಾರದಿಂದ ಈ ಪ್ರಪಂಚದಲ್ಲಿ ಒಂದು ಕಾಲಕ್ಕೆ ಬದುಕುತ್ತಿದ್ದವನು ನಾನು. ಅರಿವಿಗೆ ಬರುವಾಗ ವೇಳೆ ಮೀರಿ ಹೋಗಿತ್ತು. ಯಾವುದನ್ನು ನನ್ನ ರಕ್ಷಣೆಯ ಕವಚವೆಂದು ನಾನು ಭಾವಿಸಿದನೋ ಅದೇ ನನ್ನ ಭವಬಂಧನಕ್ಕೆ ಇರಬಹುದಾದಂತಹ ಬಲವಾದ ತೊಡಕು ಅನ್ನುವಂತಹ ಅರಿವು ನನಗೆ ಮೂಡುವಾಗ ವೇಳೆಯಾಗಿ ಹೋಗಿತ್ತು. 999 ಕವಚಗಳು ಕತ್ತರಿಸಲ್ಪಟ್ಟಂತಹ ಕಾಲಕ್ಕೆ ಮೋಕ್ಷ ಬೇಕು ಅಂತ ಪಾದ ಮೂಲದಲ್ಲಿ ಬೇಡಿದ್ದೆ. ಆದರೆ ನನಗೆ ನಾನೇ ಒದಗಿಸಿಕೊಂಡಂತಹ ರಕ್ಷಣೆ ನನಗೆ ನನ್ನದೇ ತೊಡಕಾಗಿ ಪರಿಣಮಿಸಿದ ಕಾಲದಿಂದ ಈ ಕಾಲದ ತನಕ ನಾನು ಬದುಕಿ ಬೆಳೆಯಬೇಕಾಗಿ ಬಂತು. ಮತ್ತೊಂದು ಭವಬಂಧನದ ಬದುಕು ಇಲ್ಲ. ಈಗ ವಿವೇಕ ಜಾಗೃತವಾಗಿ ಒಡಲನ್ನು ಸುಡುವುದಕ್ಕೆ ಪ್ರಾರಂಭಿಸಿದೆ. ತಾಪ ಹೆಚ್ಚಿದೆ. ಭವಬಂಧನದ ಬದುಕು ಸಾಕು ಅನ್ನುವಂತಹ ನಿರ್ಣಯಕ್ಕೆ ನಾನು ಬಂದಿದ್ದೇನೆ ಸ್ವಾಮಿ. ತಾಳಲಾರೇನು ಸರಳಿ ನುರಿಯನು. ಯಾರೋ ವಿರೋಧಿಗಳು ನನ್ನ ಮೇಲೆ ಪ್ರಯೋಗಿಸಿದಂತಹ ಸರಳು ಅನ್ನುವಂತಹ ಧ್ವನಿಯಿಂದ ಹೇಳಿದ್ದಲ್ಲ. ಯಾವುದನ್ನು ನಾನು ಬೇಕೆಂದು ಹಂಬಲಿಸಿ ನನ್ನ ಭಾಗ್ಯ ಅಂತ ಭಾವಿಸಿ ನಾನು ಅಂಗೀಕರಿಸಿದೆನು, ನನ್ನ ಆಯ್ಕೆಯೇ ಸರಳಾಗಿ ನನ್ನ ಒಡಲನ್ನು ಇರಿಯುತ್ತಾ ಉಂಟು. ಇದರಿಂದ ಬಿಡಿಸಿಕೊಳ್ಳುವುದಕ್ಕೆ ನನಗೆ ಸಾಮರ್ಥ್ಯ ಇಲ್ಲ. ಆದ್ದರಿಂದ ಪಾದ ಮೂಲದಲ್ಲಿ ಶರಣಾಗತಿಯನ್ನು ಹೊಂದಿದ್ದೇನೆ. ಮತ್ತೆ ಈ ಭವಬಂಧನದ ಬದುಕನ್ನು ಅನುಭವಿಸುವಂತಹ ಜನನ ಮರಣಗಳನ್ನುವಂತಹ ಚಕ್ರದೊಳಗೆ ನಾನು ಸಿಲುಕದ ಹಾಗೆ ಕರ್ಮ ನಿಶೇಷವಾಗಿ ನನ್ನ ಪಾದ ಮೂಲದಲ್ಲಿ ನಿನ್ನನ್ನು ಸೇರಿಸಿಕೊಳ್ಳಬೇಕು. ನಿನ್ನನ್ನು ನಂಬಿದವರ ಕರ್ಮಶೇಷವನ್ನೇ ನಿನ್ನ ಹಾಸಿಗೆ ಆಗಿ ಮಾಡಿಕೊಳ್ತೀಯಂತೆ ನೀನು. ಶೇಷ ಶಯನ, ಆ ಶೇಷ ಅಲ್ಲ ನೀನೇ ಇಟ್ಟುಕೊಳ್ಳುತ್ತೆ. ನಮ್ಮನ್ನು ನಿಶೇಷ ಮಾಡುತ್ತೆ, ನಿನ್ನ ಪಾದ ಮೂಲದಲ್ಲಿ ಸೇರಿಸಿಕೊಳ್ಳುತ್ತೆ. ಓ ಶೇಷ ಶಯನ, ನನ್ನ ಕರ್ಮಶೇಷವೇನಾದರೂ ಇದ್ದರೆ ನಿನ್ನ ತಲ್ಪ ಅಂತ ಅದನ್ನು ಭಾವಿಸಿ ನಿನ್ನಡಿಗೆ ಸೇರಿಸಿಕೊಳ್ಳಬೇಕು. ನಿಶೇಷವಾದಂತಹ ನನ್ನನ್ನು ನಿನ್ನ ಪಾದ ಮೂಲದಲ್ಲಿ ಸೇರಿಸಿಕೊಳ್ಳಬೇಕು. ಮೋಕ್ಷಂದೇಹಿ ಮೋಕ್ಷಂದೇಹಿ. ಕೇಳರ್ಜುನ ನೀನು, ಕೇಳರ್ಜುನ ನೀನು, ಸುಮ್ಮನೆ ವೇಳೆ ಗಡಿವರೇನು, ಜನ ಇತ್ತಂತ್ರಕ್ಕೆ ಬಳುವಳಿ ಪಾಲಿಸಿದ ಗಜಯ ಶರವನು. ಕೇಳರ್ಜುನ ನೀನು. ಕರ್ಣ 999 ಕವಚಗಳನ್ನು ಛೇದಿಸಿ ಒಂದು ಕವಚ ಉಳಿದಿರುವ ಕಾಲಕ್ಕೆ ನಿನಗೆ ನಾನೊಂದು ಅಭಯವನ್ನು ಕೊಟ್ಟಿದ್ದೆ. ಹೌದು. ನರನಾರಾಯಣರೊಂದಾಗಿ ನಾವು ಅದನ್ನು ಸೆಳೆದುಕೊಳ್ತೇವೆ. ಆ ಕಾಲದಲ್ಲೇ ಸೆಳೆದುಕೊಳ್ಳಬಹುದಿತ್ತು.
ಆದರೆ ಈ ಮನಃಪಾಕ ಸಿದ್ಧಿಸದೆ ಹೋದರೆ ನೀನೀಗ ಯಾವುದನ್ನು ಇಚ್ಛಿಸುತ್ತೀಯೋ, ಈಗ ಯಾವುದನ್ನು ಬಯಸುತ್ತೀಯೋ ಅದನ್ನು ಕೊಡಮಾಡುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಿತ್ತು. ತಮ್ಮಂದಿರ ಮೇಲೆ ವಿರೋಧ ಬೇಡ ಮಗನೇ ಅಂತ ಮೊನ್ನೆ ಅಮ್ಮ ಹಂಬಲಿಸುವ ಕಾಲಕ್ಕೂ ನನಗೆ ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಆಗಲಿ. ನನ್ನ ಅಸಹಾಯಕತೆಯನ್ನು ಹೇಳಿದೆ. ಅರ್ಜುನನೊಬ್ಬನೊಂದಿಗಿನ ವಿರೋಧ ನನ್ನಿಂದ ಬಿಟ್ಟು ಹೋಗುವುದಿಲ್ಲಮ್ಮ, ಕಾರಣ ಕೇಳಿದರೆ ನನಗೆ ಗೊತ್ತಿಲ್ಲ ಅಂತ. ಈಗ ಕಾರಣ ಗೊತ್ತಾಯಿತು. ವಿರೋಧ ಬಿಟ್ಟು ಹೋಗಿದೆ, ಮೋಹವು ನಷ್ಟವಾಗಿದೆ. ಹೌದು. ಈಗ ಇರುವುದು ಸಾವಿರದ ಕವಚ, ಸಾವೇ ಇರದ ಕವಚ ಮಾತ್ರ. ಹಕ್ಕಿ ಮರಿಯೊಂದು ಮೊಟ್ಟೆಯೊಳಗೆ ಪರಿಪೂರ್ಣ ಬೆಳವಣಿಗೆಯನ್ನು ಹೊಂದಿದ ಕಾಲಕ್ಕೆ ಆ ಚಿಪ್ಪನ್ನು ಛೇದಿಸಿ ಬರ್ತದೆ. ಆಮೇಲೆ ಏನಾಗ್ತದೆ, ವಿಹಂಗಮ ಮಾರ್ಗದಲ್ಲಿ ವಿಹರಿಸುತ್ತದೆ. ಹೌದು, ತಾನೇ ತನ್ನ ಚಿಪ್ಪನ್ನು ಛೇದಿಸಿಕೊಳ್ಳುತ್ತದೆ. ನಿನ್ನೊಳಗೆ ನೀನು ಪರಿಪೂರ್ಣವಾದ ಬೆಳವಣಿಗೆಯನ್ನು ಸಾಧಿಸಿದ್ದೀಯ. ನನ್ನ ಎದೆಯನ್ನು ನಾನೇ ಹರಿದು ಅಮೃತ ಕಲಶ ಹೊರಗೆ ತೆಗೆದೆ. ಇನ್ನೀಗ ವಿಹಂಗಮ ಮಾರ್ಗದಲ್ಲಿ ವಿಹರಿಸುವುದು ಮಾತ್ರ ಉಳಿದಿದೆ. ಆತ್ಮ ಪರಮಾತ್ಮನನ್ನು ಸೇರಿ ಪರಮಾತ್ಮನನ್ನುವಂಥ ಅನಂತ ಆಕಾಶದಲ್ಲಿ ಆತ್ಮಾನಂದವನ್ನು ಅನುಭವಿಸುವುದಕ್ಕೆ ನೀನು ಪರಿಪೂರ್ಣವಾಗಿ ಪಕ್ವತೆಯನ್ನು ಸಾಧಿಸಿದ್ದೀಯ. ಆದ್ದರಿಂದ ನಿನಗೇನನ್ನು ಕೊಡಬೇಕು, ಪರಿಪೂರ್ಣವಾದ ಪಾತ್ರತ್ವದಿಂದ ಸಿದ್ಧನಾದ ನಿನಗೇನು ಬೇಕು, ಇದನ್ನು ಅರ್ಥ ಮಾಡಿಕೊಂಡು ನನ್ನೊಂದಿಗಿರುವ ಅರ್ಜುನನೊಡನೆ ಹೇಳಿದ್ದೇನೆ, ನಿನ್ನನ್ನು ಹೇಗೆ ಇಲ್ಲಿಂದ ಬಿಡುಗಡೆ ಮಾಡಬೇಕೋ ಹಾಗೆ ಅವನು ಮಾಡ್ತಾನೆ. ಅಂಜನಾಸ್ತ್ರ, ಈ ಜಗತ್ತಿನ ಮಹಾತಾಯಿ ನಿನ್ನನ್ನು ತನ್ನ ತೆಕ್ಕೆಯೊಳಗೆ ಸೇರಿಸುವುದಕ್ಕಿದ್ದಾಳೆ, ಸಿದ್ಧನಾಗು. ಲೋಕದ ತಂದೆ ನೀನು ಬಂದೆ, ತಾಯಿಯ ತೆಕ್ಕೆಗೆ ಸೇರಿಸಿ. ಜಯ ಜಯ ನಮ. ಮಂಗಲ ಜಯ ಜಯದು ಜಯದು ಜಯ ಮಂಗಲ ಜಯ ಜಯದು. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದು ತಾರಕ ತಿರುಪತಿ ವೆಂಕಟ ವೇಣುನಾದ ಪ್ರಿಯ ನಮೋ ನಮೋ ನಾರಾಯಣ ತೇ ನಮೋ ನಮೋ ಭವನಾರದ ಸನ್ನುತೆ ನಮೋ ನಮೋ ತಾತಯ್ಯತ್ತರಿಂದ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ